ಏಪ್ರಿಲ್ 3ನೇ ತಾರೀಕು ನಾಮಿನೇಷನ್ ಫೈಲಿಂಗ್ ಮಾಡ್ತಾರೆ. ಅವತ್ತು ಯಾವ ರೀತಿ ನಮ್ಮ ನಾಮಿನೇಷನ್ ಫೈಲಿಂಗ್ ಇರಬೇಕು ಅಂತ ಹೇಳಿದ್ರೆ, ಚುನಾವಣೆಯಲ್ಲಿ ಅದೊಂದು ರೀತಿ ಗೆದ್ದ ಮೇಲೆ ನಾವು ವಿಜಯೋತ್ಸವನ ಆಚರಣೆ ಮಾಡ್ತೀವಲ್ಲ, ಆ ತರದ ವಾತಾವರಣ ನಾಮಿನೇಷನ್ ಫೈಲಿಂಗ್ ದಿನ ಆಗಬೇಕು. ಅದಕ್ಕೋಸ್ಕರ ಪ್ರತಿ ಮನೆ ಮನೆಗೂ ಹೋಗಬೇಕು. ಅವತ್ತು ಕಾರ್ಯಕರ್ತರ ಜೊತೆಗೆ ಸಾರ್ವಜನಿಕರು ಕೂಡ ಕರೆತರಬೇಕು. ಇದುವರೆಗೂ ನಾವು ಕೊಡಗಿರ್ಬೋದು, ಮೈಸೂರು ಇರ್ಬೋದು, ಎಲ್ಲ ಕಡೆ ಕಾರ್ಯಕರ್ತರ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಕಾರ್ಯಕರ್ತರು ಹೋಗಿ ಬೀದಿ ಬೀದಿಗೆ ಹೋಗಿ, ಅಕ್ಕಪಕ್ಕದ ಮನೆಗಳಿಗೆ ಹೋಗಿ, ಈ ದೇಶಕ್ಕೆ ನರೇಂದ್ರ ಮೋದಿಜಿಯವರು ಮತ್ತೆ ಪ್ರಧಾನಿ ಆಗಬೇಕು. ಮೋದಿಜಿಯವರು ಪ್ರಧಾನಿ ಆಗುವಂತ ಸಂದರ್ಭದಲ್ಲಿ ಕೊಡಗು ಮೈಸೂರಿನಿಂದಲೂ ನಮ್ಮ ಸಂಸದರಾಗಿ ಯದುವೀರ್ ಮಹಾರಾಜರು ಹೋಗಿ ಮೋದಿಜಿಯವರ ಪರವಾಗಿ ಕೈ ಎತ್ತಬೇಕು. ಅದೃಷ್ಟ ಇತ್ತು ಅಂತಂದ್ರೆ ಅವರು ಸಚಿವರಾಗಿನೂ ಕೂಡ ವಾಪಸ್ ಇಲ್ಲಿಗೆ ಬರುವಂತ ಅವಕಾಶ ಸಿಗುತ್ತೆ. ಈ ಭಾಗದಲ್ಲಿ ಸತತ 2 ಸಾರಿ ನಾನು ಸಂಸದನಾಗಿ ಗೆದ್ದಿದ್ದೀನಿ. ಈ ಸಾರಿ ಗೆದ್ದಾದ ಕೂಡಲೇ 3ನೇ ಸಾರಿ ಸತತವಾಗಿ ಕೊಡಗು ಮೈಸೂರು ಕ್ಷೇತ್ರವನ್ನು ನಾವು ಉಳಿಸ್ಕೊಳ್ತಾ ಇದೀವಿ ಅಂತಂದಾಗ ಸಹಜವಾಗಿ ನಮಗೆ ಒಂದು ಮಂತ್ರಿ ಸ್ಥಾನನೂ ಕೂಡ ಬರುತ್ತೆ. ಇನ್ನು ಅಭಿವೃದ್ಧಿ ಕಾರ್ಯಗಳನ್ನ ಚೆನ್ನಾಗಿ ನಾವು ಮಾಡ್ಬೋದು. ಒಂದು ವೇಳೆ ಏನಾದ್ರೂ ಅಚಾತುರ್ಯ ಆಯ್ತು ಅಂತ ತಿಳ್ಕೊಳ್ಳಿ, ಕಾಂಗ್ರೆಸ್ ಅಭ್ಯರ್ಥಿಯನ್ನ ನೀವು ಯದುವೀರ್ ಅವರು ಕೂರುವಂತ ಜಾಗದಲ್ಲಿ ಅಥವಾ ಪ್ರತಾಪ್ ಸಿಂಹ ಕೂತಿದಂತ ಜಾಗದಲ್ಲಿ ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಆ ಮನುಷ್ಯನ ವರ್ತನೆಯನ್ನು ನೀವು ನೋಡಿದ್ದೀರಾ? ಏನು ಇತ್ತೀಚೆಗೆ ಬಂದ್ಬಿಟ್ಟು ಒಕ್ಕಲಿಗಾಗ್ಬಿಟ್ಟಿದ್ದಾನೆ. ಯಾವಾಗ ನನಗೆ ಗೊತ್ತಿಲ್ಲಪ್ಪ, ಯಾವಾಗ ಹೊಸದಾಗಿ ಜಾತಿ ಸರ್ಟಿಫಿಕೇಟ್ ಹೊಸದಾಗಿ ಕೊಡ್ತಾ ಇದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಒಕ್ಕಲಿಗಾಗೋಗ್ಬಿಟ್ಟಿದ್ದ 47 ವರ್ಷದ ನಂತರ ಕಾಂಗ್ರೆಸ್ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದ್ದೆ. ಈ ವ್ಯಕ್ತಿ ಯಾವಾಗ ಒಕ್ಕಲಿಗಾದ ನನಗೆ ಗೊತ್ತಿಲ್ಲ. ಮಾತೆತ್ತರೆ ಸಭೆ ಸಮಾರಂಭದಲ್ಲಿ ಯಾರ್ಯಾರು ಒಕ್ಕಲಿಗ ಲೀಡರ್ಗಳಿದ್ರು, ಅದು ಎಚ್ ಡಿ ದೇವೇಗೌಡರು ಇರ್ಬೋದು, ಕುಮಾರಣ್ಣ ಇರ್ಬೋದು, ಸದಾ ನಿಂದಿಸುವಂತ ಕೆಲಸವನ್ನು ಮಾಡಿದ. ನನ್ನ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಿದ್ದ ಮನುಷ್ಯ, ವೈಯಕ್ತಿಕವಾಗಿ ದಾಳಿ ಮಾಡುವಂಥದ್ದು. ಹಾಗಾಗಿ ಕೋರ್ಟಿಗೆ ಹೋಗಿ ಕೋರ್ಟ್ PCR ಹಾಕಿದ್ರೆ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ, ಬರೆದಿಟ್ಕೊಳ್ಳಿ. ಆ ಮನುಷ್ಯ ನಾನು ಒಳಗಡೆ ಕಳಿಸ್ತೀನಿ. 2 ಕ್ರಿಮಿನಲ್ ಕೇಸ್ ಹಾಕಿದ್ದೀನಿ. ಇಂತಹ ವ್ಯಕ್ತಿಗಳು ಇವತ್ತು ಬಂದು ಜಾತಿಯ ತಮಟೆನ ಬಾರಿಸ್ತಾ ಇದ್ದಾರೆ. ದಯವಿಟ್ಟು ಎಚ್ಚರದಿಂದ ಇರಿ. ಇದು ಜಾತಿ ಅಲ್ಲ, ಇವತ್ತು ದೇಶ ಮುಖ್ಯ. ದೇಶ ಮುಖ್ಯ ಅಂತಂದ್ರೆ ಮೈಸೂರಿನ ಅಭಿವೃದ್ಧಿನೂ ಮುಖ್ಯ.